ಈ ಬಾರಿಯ ಸಾಂಪ್ರದಾಯಿಕ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಹೆಸರನ್ನು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ ದಿನವೇ ನಾನು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ನನ್ನ ಆತಂಕಗಳನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಬಾನು ಮುಷ್ತಾಕ್ ಅವರ ಸಾಧನೆ ಬಗ್ಗೆ, ಅವರಿಗೆ ಬುಕರ್ ಅವಾರ್ಡ್ ಬಂದಿರೋದ್ರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಅವರಿಗೆ ಅವಾರ್ಡ್ ಬಂದಾಗ ನಾವೆಲ್ಲ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದೀವಿ. ಆದರೆ ಇದು 100% ಧಾರ್ಮಿಕ ಆಚರಣೆ. ಈ ಧಾರ್ಮಿಕ ಆಚರಣೆಗೆ ನಮ್ಮ ಧರ್ಮದ ದೇವತೆಗಳ ಬಗ್ಗೆ, ಆಚರಣೆ ಬಗ್ಗೆ ಅಬದ್ಧ ಭಾವನೆಯನ್ನು ಇಟ್ಕೊಂಡಿರುವಂತಹ ಬಾನು ಮುಷ್ತಾಕ್ ಅವರನ್ನು ಕರೆಯುವಂಥದ್ದು ಎಷ್ಟು ಸರಿ ಅಂತ ಹೇಳಿ ನಾನು ಪ್ರಶ್ನೆಯನ್ನು ಮಾಡಿದ್ದೆ. ಸರ್ಕಾರ ಆಲೋಚನೆಯನ್ನು ಮಾಡಬೇಕು, ಪುನರ್ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಹೇಳಿದ್ದೆ. ನಾನು ಅವರಿಗೆ ಇನ್ನೂ ಒಂದು ಸ್ಪಷ್ಟಪಡಿಸಿದ್ದೆ, ಬಾನು ಮುಷ್ತಾಕ್ ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ. ಆದರೆ ಅವರು 2023ರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡವನ್ನು ಭುವನೇಶ್ವರಿ ತಾಯಿಯಾಗಿ ಮಾಡಿದಿರಿ. ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಮಾಡಿದಿರಿ. ಹಾಗೂ ಅರಿಶಿನ ಕುಂಕುಮದ ಪ್ರತೀಕವಾಗಿರುವಂತಹ ಕನ್ನಡ ಧ್ವಜವನ್ನು ಮಾಡಿದಿರಿ. ಆ ಮುಖಾಂತರವಾಗಿ ನೀವು ಮುಸಲ್ಮಾನರನ್ನು ದೂರ ಇಟ್ಟಿದ್ದೀರಿ. ನಮ್ಮ ನಂಬಿಕೆ ಬೇರೆ, ನಮ್ಮ ನಂಬಿಕೆಗೆ ತದ್ವಿರುದ್ಧವಾಗಿ ನೀವು ಕನ್ನಡವನ್ನು ಭುವನೇಶ್ವರಿ ತಾಯಿಯಾಗಿ ಮಾಡಿ ಅರಿಶಿನ ಕುಂಕುಮವನ್ನು ಲೇಪನವನ್ನು ಮಾಡಿ ನಮ್ಮನ್ನು ಹೊರಗಿಟ್ಟಿದ್ದೀರಿ ಅಂತ ಹೇಳಿದರೆ, ಅವರಿಗೆ ಹಿಂದೂ ಆಚರಣೆಗಳ ಬಗ್ಗೆ, ಹಿಂದೂ ದೇವತೆಗಳ ಬಗ್ಗೆ ಇಷ್ಟೊಂದು ಅಬದ್ಧ ಭಾವನೆ ಇರೋದ್ರಿಂದ, ಅಪತ್ಯತೆ ಇರೋದ್ರಿಂದ ಅವರನ್ನು ಕರೆಯೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋದ್ರ ಬಗ್ಗೆ ನಾನು ಭಾಳ ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ. ಆದರೆ ಸಿದ್ದರಾಮಯ್ಯನವರು ಒಂದು ದಿನವೂ ಕೂಡ ಅದಕ್ಕೆ ಸಮಜಾಯಿಸಿ ಕೊಡುವಂಥ ಕೆಲಸನೂ ಮಾಡಲಿಲ್ಲ. ಹಾಗೆ ನಿಸಾರ್ ಅಹಮದ್ ಅವ್ರನ್ನ ಹೆಸರನ್ನ ಎಳೆತಂದರು. ನಿಸಾರ್ ಅಹಮದ್ ಅವ್ರನ್ನ ನಿತ್ಯೋತ್ಸವ ಇರ್ಬೋದು, ಬೆಣ್ಣೆ ಕದ್ದ ಕೃಷ್ಣ ಅಂತ ಅವ್ರು ಬರೆದಿರೋವಂಥದ್ದು ಇರ್ಬೋದು, ಈ ಕರ್ನಾಟಕವನ್ನು ತಾಯಿ ಭುವನೇಶ್ವರಿಯಾಗಿ ಅವರು ನಿತ್ಯೋತ್ಸವ ತಾಯೇ ನಿನಗೆ ನಿತ್ಯೋತ್ಸವ ಅಂತ ಬರೆದಿರುವಂಥ ಕವಿತೆನೇ ಇರ್ಬೋದು, ಎಲ್ಲದನ್ನು ಕೂಡ ನಾವು ಸ್ಪಷ್ಟವಾಗಿ ಆಧಾರ ಸಮೇತವಾಗಿ ಹೇಳಿದ್ವಿ. ಆದರೂ ಸಿದ್ದರಾಮಯ್ಯನವರು ಎಲ್ಲೇ ಹೋಗಿ ಮಾಧ್ಯಮದವ್ರು ಕೇಳಿರೋ ಏನಿದೆ ಎವಿಡೆನ್ಸು ಅಂತಾರೆ. ಅಲ್ಲ ಸರ್, ಜನಸಾಹಿತ್ಯ ಸಮ್ಮೇಳನದಲ್ಲಿ ಅವ್ರು ಮಾಡಿರುವಂತಹ ಭಾಷಣ ಏನಿದೆಯಲ್ಲ, ಆಡಿರುವ ಮಾತುಗಳಿಗಿಂತ ನಿಮಗೆ ಇನ್ನೇನಾರು ಎವಿಡೆನ್ಸ್ ಬೇಕಾ?